ಕಾಮಕ್ರೋಧಾದಿ ದೋಷಗಳನ್ನು ಗೆದ್ದು ತುಳಿದು ಮೇಲೆ ನಿಲ್ತಾರೆ ಋಷಿಗಳು, ಮುನಿಗಳು, ಯೋಗಿಗಳು, ತ್ಯಾಗಿಗಳು, ವಿರಾಗಿಗಳು, ಜ್ಞಾನಿಗಳು, ಮಹಾತ್ಮರು, ಭೂತಾತ್ಮರು, ಧನ್ಯಾತ್ಮರು, ಪುಣ್ಯಾತ್ಮರು. ಯಾವ ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ, ಆ ಲಕ್ಷ್ಮೀದೇವಿಗೆ ತನ್ನ ಕೃಪಾ ಕಟಾಕ್ಷದಿಂದ ಬಲವನ್ನು ಕೊಡುವ ಸ್ವಾಮಿ ಅವನು ಅಜಿತ. ಕಾಮಕ್ರೋಧಾದಿ ದೋಷಗಳಿಂದ ಜಿತನಲ್ಲ, ಅಜಿತ. ಯಾವ ಕಾಮಾದಿ ದೋಷಗಳು ಅವನ ಮೇಲೆ ಸವಾರಿ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಆಕ್ರಮಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅಜಿತ ಅನ್ನುವ ಹೆಸರಿನ ಪರಮಾತ್ಮ ಸ್ವಯಂ ನಿರ್ದೋಷನಾಗಿ ಯಾವ ದೋಷಗಳಿಗೂ ಪರಾಭೂತನಾಗದ ವ್ಯಕ್ತಿ ತನ್ನ ಅನುಗ್ರಹವನ್ನು ಲಕ್ಷ್ಮೀದೇವಿಯ ಮೇಲೆ ಮಾಡಿ, ಲಕ್ಷ್ಮೀದೇವಿಯ ಅನುಗ್ರಹವನ್ನು ಆ ಋಷಿಮುನಿಗಳ ಮೇಲೆ ಆಗುವಂತೆ ಮಾಡಿ ಅವರೆಲ್ಲರೂ ಕಾಮಕ್ರೋಧಾದಿಗಳನ್ನು ಗೆಲ್ಲುವಂತೆ ಮಾಡ್ತಾನೆ, ಜ್ಞಾನಭಕ್ತ್ಯಾದಿಗಳನ್ನು ಪಡೆಯುವಂತೆ ಮಾಡ್ತಾನೆ. ಯದುಪಾಸನಯ ನಿತ್ಯಂ ಭಕ್ತಿ ಜ್ಞಾನಾದಿಕಾನ್ ಗುಣಾನ್ ಸಮಾಪ್ನುವಂತಿ ಮುನಯಃ ಸಾ ಲಕ್ಷ್ಮೀರಮ್ಮೆ ಪ್ರಸೀದತು. ಭಕ್ತಿ ಬಹಳ ದೊಡ್ಡ ಗುಣ, ಅದು ಜ್ಞಾನ ಬಹಳ ದೊಡ್ಡ ಗುಣ. ಅದರ ಮುಂದೆ ಈ ವೈರಾಗ್ಯ ಬಹಳ ಸಣ್ಣದು ಅಂತ ಆದಿಪದೆಯನ್ನು ತೆಗೆದುಕೊಂಡಿದ್ದಾರೆ ಯಾದವಾರ್ಯರು. ಭಕ್ತಿ ಜ್ಞಾನಾದಿಕಾನ್ ಗುಣಾನ್ ಸಮಾಪ್ನುವಂತಿ ಮುನಯಃ ಸಾ ಲಕ್ಷ್ಮೀರಮ್ಮೆ ಪ್ರಸೀದತು. ಅಂತಹ ಲಕ್ಷ್ಮೀದೇವಿಗೆ ಬಲವನ್ನು ಕೊಟ್ಟಂತಹ ಅಜಿತ ಪರಮಾತ್ಮ